ಹಾಯ್ ಗಾಯ್ಸ್, ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಸುಂಕುದಕಟ್ಟೆ ಮಾರ್ಕೆಟ್. ಹೂವಿನ ಮಾರ್ಕೆಟಲ್ಲಿ ಜನನ್ನಂತೂ ಮಾತಾಡ್ಸೋಕ್ಕಾಗಲ್ಲ, ಇನ್ನು ಹೂವು ಸೇಲ್ ಮಾಡೋರ್ನಂತೂ ಮಾತಾಡ್ಸೋಕ್ಕೆ ಆಗಲ್ಲ. ನಾಳೆ ಬೆಳಿಗ್ಗೆ ಎಲ್ಲರೂ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ರೈತರಿಗೊಂದು ಹಬ್ಬನೂ ಹಬ್ಬ. ಅವ್ರಿಗೆ ರೈತರು ಹೆಂಗಂದರೆ ವರ್ಷದಲ್ಲಿ ಹಬ್ಬ ಯಾವಾಗ ಬರುತ್ತೆ ಆವಾಗ ಬಜಾರಲ್ಲಿ ಇರ್ತಾರೆ. ಹಬ್ಬ ಯಾವಾಗಿರಲ್ಲ ಪಾಪ ಅವ್ರು ಲಾಸಲ್ಲಿ ಇರ್ತಾರೆ. ಅವ್ರು ಇವಾಗ ಹಬ್ಬ ಇದೆ, ಇವಾಗ ಅವ್ರದ್ದೇ ಬಜಾರು. ಯಾರ ಅಡಿಯಾಗ ಮಾದೇಶ್ವರ ಏನು ಬರ್ದನೋ ಏನೋ, ಯೋಗಿ ಪಡೆದು ಯೋಗಿಗೆ ಜೋಗಿ ಪಡೆದು ಜೋಗಿ. ಮನೆ ಮುಂದಿನ ಕರೆ ನೋಡ, ಹಣ್ಣು, ಕಾಯಿ, ಬಾಳೆದೆಲೆ, ತೋರಣಕ್ಕೆ ಮಾವಿನ ಸೊಪ್ಪು. ಜನ ನೋಡ್ಬಿಟ್ರೆ ಸುಂಕುದಕಟ್ಟೆಯಲ್ಲಿ ಇವತ್ತು ಅಬ್ಬಬ್ಬಬ್ಬ ನೋಡ್ರಿ ಎಷ್ಟು ಜಾಮ್ ಗೊತ್ತಾ. ಅಯ್ಯೋ, ಕಾಲಿಡೋಕ್ಕಾಗ್ತಾಯಿಲ್ಲ ಮಾರ್ಕೆಟ್ ಒಳಗಡೆ. ಇನ್ನೂ ಈ ಪಾಪ ಪೊಲೀಸವ್ರ ಕತೆ ನೋಡ್ರಿ, ಅಲ್ಲಿ ಅವ್ರಿಗೂ ಹೇಳಿ ಬೇಜಾರಾಗ್ಬಿಡ್ತು. ಸುಮ್ಮನೆ ಆಗ್ಬಿಟ್ರತೆಗೆ ಹೆಂಗಾರ ಟ್ರಾಫಿಕ್ ಏನಾದರೂ ಮಾಡ್ಕೊಳ್ರಿ ಹೋಗ್ರಿ ಅಂತ. ಆದರೂ ನನಗೊಂದು ಡೌಟಪ್ಪ, ಇಷ್ಟೆಲ್ಲ ಇಟ್ಟು ಎಲ್ಲರೂ ಮನೆಯಲ್ಲೂ ಪೂಜೆ ಮಾಡ್ತಾರಲ್ವಾ, ಈ ಲಕ್ಷ್ಮೀದೇವಿ ಕಾಸು ಜಾಸ್ತಿ ಇಟ್ಟವ್ರ ಮನೆ ಪೂಜೆಗೆ ಬೇಗ ಹೋಯ್ತಾರಾ ಇಲ್ಲ ಕಮ್ಮಿ ಇಟ್ಟವ್ರ ಮನೆ ಪೂಜೆಗೆ ಹೋಯ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಲಕ್ಷ್ಮೀದೇವಿ ಕೃಪೆ ನಮ್ಮೆಲ್ಲರ ಮೇಲೂ ಬೀಳಿ ಅಂತ ಕೇಳ್ಕೊತ, ಹ್ಯಾಪಿ ವರಮಹಾಲಕ್ಷ್ಮಿ, ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತಾ. ಆದರೂ ಮಾರ್ಕೆಟಲ್ಲಿ ಹೂವು ಮಾತಾಡ್ಸೋಕೆ ಆಯ್ತಾಯಿಲ್ಲ. ಏನು ರೀ, ಕನಕಾಂಬ್ರ 3,500 ಅಂತಾನೆ, ಮಲ್ಲಿಗೆ 3,000 ಅಂತಾನೆ, ಸಾವಂತಿಗೆ 500 ರೂಪಾಯಿ ಅಂತಾನೆ. ಮುಗೀತು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯಗಳು ಹೇಳ್ತಾ ಓಕೆ, ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಕತ್ತಿದ್ದಂಗೆ ಅಲ್ವೇಂದ್ರ, ಶುರುವಾಗೋದು ಒಂದೇ ಎಂಡೇನು ಅಂತ ಹೇಳ್ಬಿಡ್ಬೋದು.